ರಾಜಾಧಿರಾಜ ರಾಘವಾರ್ಖಾಂಡ ತೇಜ ವೀರ ಧೀರ ಗುಣ ಗಂಭೀರವರ ಶತ್ರು ಭಯಂಕರ ಬಲಾಢ್ಯವರ ಗದಾದಂಡ ಪ್ರಾಕಾಂಡ ಪ್ರಾವೀಣ್ಯ ವೀರ ತ್ರಿಭುವನ ಬಲ್ಲ ಹಸ್ತಿನಾಪುರಾಧೀಶ್ವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಧೃತರಾಷ್ಟ್ರ ಜ್ಯೇಷ್ಠತನಯ ಸುಯೋಧನ ನಾಮಧೇಯ ಜೈ ಭವ ವಿಜಯೀ ಭವ ದಿಗ್ವಿಜಯೀ ಭವ. ಒಂದೇ ಭಾವನದಿಂದ ಗಂಗಾ ಪ್ರವಾಹವನ್ನು ಎಬ್ಬಾಗಿಸಿದ ಗುರು ಪಿತಾಮಹರಿಗೆ ನಮೋ ನಮ. ಗುರು ವಿದ್ಯಾಭಾನ ಧನುರ್ವಿದ್ಯಾಪಾರಂಗತರು ಈ ಕುರು ಸಭಾಂಗಣಕ್ಕೆ ಕೇಸರಿಸಿ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಸುಂದರ ಮಮತೆಯ ಮಂದರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ಒಡ ಹುಟ್ಟಿದ ಪ್ರಿಯ ಸಹೋದರ ದುಶ್ಯಾಸನ ಸಿಂಧು ರಾಜನಾದ ಸೈಂಧವ ಅಪೂರ್ವ ಬಿಲ್ಲಾಳು ಕೆಚ್ಚಲೇ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣ ಮಿತ್ರ ಅಂಗಾಧಿಪ ಕಾರಣ ಕೌರವೇಶ್ವರ ಪ್ರಜ್ವಲಿಸಿ ಉರಿತಿರೋ ದಾವಾಗ್ನಿಗೆ ಏಳೆಂಬಂಜನವನ್ನು ತುರಿದು ಕ್ಷಣ ಕ್ಷಣಕ್ಕೂ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ಸೌಬರ ರಾಜ ಶಕುನಿ ಅನುಜರಂ ಹಿಡಿದು ದರಜೊಳಗೆ ದುರದೀರಂ ಎಳೆದು ಸಿರಿಸಂ ಭವದಿಂತೆರವ ಈ ಗುರು ಸಾರ್ವಭೌಮಗೆ ಸಾಮಾನ್ಯರೇ ಸಹೋದರ ದುಶ್ಯಾಸನ ಭೀಷ್ಮ ದ್ರೋಣ ಕರ್ಣ ಕೃಪಸಲ್ಯ ಭೀಷ್ಮ ದ್ರೋಣ ಕರ್ಣ ಕೃಪಸಲ್ಯ ಸೌಬಲ ರಾಜನ ಬೆಂಬಲವೆನಗಿರಲು ಭಯವಿನ್ನೆಲ್ಲಿಯದೆನಗೆ ಸಹೋದರ ದುಶ್ಯಾಸನ ಬಲರ ನರಗತು ಕಲಿ ಇದರ ಜೋಳ್ ಬಲ ಬಲಿರ ಬಲ ಸಾಧದಿಂದ ಬಲರ ನರಗತು ಕಲಿ ಸಹೋದರ ದುಶ್ಯಾಸನ ಮಿತ್ರ ಕರ್ಣ ವೀರ ತನ ಗುಣ ಎನಿಸೆ ವೀರ ತನ ಗುಣ ನೆನೆಸಿ ತಾರ ಚರಿತ ರಾಜ್ಯದ ತಿರಿಯ ಸಾರ ಚರಿತ ರಾಜ್ಯದ ತಿರಿಯ ಇರುತ್ತವ ಹರುಷದಿ ಕರೆಯಲ್ಲಿ ಬಾಳ್ವೆ ನಿರುತ್ತವ ಹರುಷದಿ ಕರೆಯಲ್ಲಿ ಬಾಳ್ವೆ ಅವರ ಕರಮಲು ಕವಿ ಇದರ ಯೋಳ್ ಬಲ ಬಲಿರ ಬಲು ಸಾಹಸದಿಂದ ಬಲರ ಮೆರಮಲು ಕವಿ ಸೈಂಧವ ಭೀಷ್ಮ ದ್ರೋಣ ರವಿಸುತ ಕರ್ಣ ಭೀಷ್ಮ ದ್ರೋಣ ರವಿಸುತ ಕರ್ಣ ದುರ್ಯೋಧನ ಶಕುನಿಗಳಿವರ ದುರ್ಯೋಧನ ಶಕುನಿಗಳಿವರ ಬೆಂಬಲವನಾಗಿದೆ ದರೆಯಲ್ಲಿ ಬಾಳ್ವೆ ಬೆಂಬಲವನಾಗಿದೆ ದರೆಯಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ
ಬಲ ಬಲಿರ ಬಲ ಹಸದಿಂದ ಬಲರ ಮೆರವತ್ತು ಕದಿ ಮಿತ್ರ ಕರ್ಣ ಕೌರವೇಶ್ವರ ಸಾರಿ ಭುಜ ಬಲ ಪರಕ್ರಮ ತೋರಿ ಗನ ತುದ ಮುದವನು ಬೀರಿ ಅಟ ಮಾಡಿ ಸಾರಿ ಭುಜ ಬಲ ಪರಕ್ರಮ ತೋರಿ ಗನ ತುದ ಮುದವನು ಬೀರಿ ಅಟ ಮಾಡಿ ಹಗಗಳ ದಳ ದಳ ಬಲವನ್ನು ಮುರಿಯುತ್ತೆ 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 ಬಲರ ಮೆರವಂತು ಕದಿ ಇದರ ಯೋಳ್ ಬಲ ಬಲಿರ ಬಲ ಸಾಹಸದಿಂದ ಬಲರ ಮೆರವಂತು ಕದಿ ಸಹೋದರ ಶಾಸನ ತಾತ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ರಾಜ್ಯ ಕೋಶಾಲಯಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನು ನಂಬಿಕೊಂಡಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿರುವಂತೆ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ನೋಡಿದಿರ ಅವರ ಅಟ್ಟಹಾಸ. ದುರ್ಯೋಧನ, ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಖಚಿತವಲ್ಲವೇ? ತಾತ, ನಮ್ಮ ಬಳಿ ಏನು ಹೇಳಿದಿರಿ? ಯುದ್ಧಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯಗಳಿರುವವು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮೋದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನುಚ್ಚಾಗಿ ಬರುವುದು. ಸಹೋದರ ದುಶ್ಯಾಸನ, ನಮ್ಮ ಪಾಂಡವರ ಯತ್ನ ಕಾರ್ಯವನ್ನು ಪ್ರಾರಂಭಿಸುವ ಸರಿಯಾದ ಕರ್ಮೋಪದೇಶಕನಾರು. ಅಗ್ರಜ, ವೀರಾದಿ ವೀರ ಕರ್ಣನಿರುವಾಗ ನಮಗೆ ಭಯ ಬಂದರೇನು? ಹಿರಿಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಆ ಚಿಂತೆ ನಮಗೆ ತೆಕ್ಕೆ. ಕೌರವೇಶ್ವರನಿಗೆ ಜಯವಾಗಲಿ. ಪುರುಷೋತ್ತಮನು ಬರುತ್ತಿರುವನು. ಏನು ಪುರುಷೋತ್ತಮರು ಬರುತ್ತೇವನೇ? ಬಹಳ ಸಂತೋಷ, ಬರಲಿ. ಪುರುಷೋತ್ತಮ ಅವನಾವ ಪುರುಷೋತ್ತಮ, ಅವನಾರಿಗ ಪುರುಷೋತ್ತಮ. ಪುರುಷ ಶ್ರೇಷ್ಠನಾದ ರಾಜಾಧಿರಾಜ ನಾನಿರುವಲ್ಲಿ ಆ ನಂದ ಗೋಪಾಲನು ಪುರುಷೋತ್ತಮನೇ. ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನುಟ್ಟು ಗುಣಕ್ಕನುಸಾರವಾಗಿ ಈ ವಿದುರನ ಮನೆಯನ್ನು ಆಶ್ರಯಿಸಿದನಂತೆ. ದುರ್ಯೋಧನ, ಹೋದರೆ ಹೋಗಲಿ ಬಿಡು, ನಿನಗೇಕೆ ಆ ಚಿಂತೆ? ತಾತ, ನನ್ನರ ಮನೆಯಲ್ಲಿ ಬಾರದ ಗೌರವ ಆತನಿಗೆ ಮತ್ತೆ ನಿಲ್ಲಿಂದ ಬರಬೇಕು. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗೆ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ಅರ್ಧ ರಾಜ್ಯ ಕೊಡುವ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ? ನ್ಯಾಯಕ್ಕೆ ನೀವೆಲ್ಲರೂ ಅಧೀನರು. ಆದರೆ ನನಗೆ ತಿಳಿದ ನ್ಯಾಯವನ್ನು ನಾನು ಹೇಳಿಯೇ ತೀರಬೇಕು. ಧೀರರಿಂದ ಪರಿವೃತ್ತನಾದ ಈ ಚಕ್ರಾಧೀಶ್ವರನಿಗೆ ಈ ದಾಸಿ ಪುತ್ರನಿದ್ದ ವಚನ ಅನವಶ್ಯಕ. ಸಾಕು, ಸುಮ್ಮನೆ ಕುಳಿತುಕೋ. ಸಹೋದರ ದುಶ್ಯಾಸನ, ಅಗ್ರಜ, ಹಿರಿಯವನೆಂದು ಸುಮ್ಮನೆ ಕುಳಿತಿದ್ದರೆ ಅತಿಯಾಗಿ ಮಾತನಾಡುತ್ತಿರುವನು. ಈತನನ್ನು ಸಭೆಯಿಂದ ಹೊರದೂರು. ಎಲ್ಲವೋ ವಿದುರ, ನಿನ್ನ ಪುಂಡತನವನ್ನು ಬಿಟ್ಟು ಸುಮ್ಮನೆ ಕುಳಿತಿದ್ದರೆ ಬದುಕುತ್ತೀಯ. ಇಲ್ಲವಾದರೆ ನಿನ್ನ ನಿಲ್ಲಿಂದೀಗಲೇ ಸಭೆಯಿಂದ ಹೊರಗಟ್ಟುವೆ. ಎಚ್ಚರ! ಪರಿಭ್ರಮೆಯಿಂದಲೇ ಕೆಡದಿರು ಮನೋದ ಪರಮಾತ್ಮನ ನೀ ಮರೆತೋ.
ಪರಿಭ್ರಮೆಯಿಂದಲೇ ಕೆಡದಿರೋ ಮನೋದ ಪರಮಾತ್ಮನ ನೀ ಮರೆತೋ ಜನನಕ್ಕೆ ಮುನ್ನ ನಿನಗಾರವರು ಜನನಕ್ಕೆ ಮುನ್ನ ನಿನಗಾರವರು ನೀನಾದವರಿಗೆ ಕೇಳು ಮುಡಾತ್ಮನೆ ನೀನಾದವರಿಗೆ ಕೇಳು ಮುಡಾತ್ಮನೆ ಪರಿಭ್ರಮೆಯಿಂದಲೇ ಕೆಡದಿರೋ ಮನೋಯ ಪರಮಾತ್ಮನ ನೀ ಮರೆತೋ ತನುವಿರು ತನಕ ತನಕಾಗುವರು ತನುವಿರು ತನಕ ಕೊನೆಯಲ್ಲಿ ಕೋರುವನೆ ಕೇಳುವುದಾತ್ಮನೆ ಕೊನೆಯಲ್ಲಿ ಕೋರುವನೆ ಕೇಳುವುದಾತ್ಮನೆ ಪರಿಭ್ರಮೆಯಿಂದಲೇ ಕೆಡದಿರು ಮನೋದ ಪರಮಾತ್ಮನ ನೀ ಮರೆತೋ ಪಾಪಿ ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯವೇ ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವೂ ರುಚಿಸುವುದಿಲ್ಲ ಆದರೂ ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ ಆದರೆ ಏನು ಮಾಡಲಿ ಕೆಡುವವರನ್ನು ಕಂಡಾಗ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ ನಾನೀಗ ಸುಮ್ಮನಿದ್ದರೆ ಪಾಪಿ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವೆಯಲ್ಲ ನಿನ್ನ ನಾಲಿಗೆ ಬೀಳಬಾರದು ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹಾರಿಸಿ ಸೀಳುವಾಗ ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಟುಕೊಂಡಿದ್ದ ಈ ಶಿವಧನಸ್ಸನ್ನು ಹಿಂದೆ ಮುರಿದು ಬಿಸಾಡುವೆನು ಪ್ರಮಾದವಾಯಿತು ದುರ್ಯೋಧನ ಪರಮ ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಆ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ ಮಿತ್ರ ಕರ್ಣ ಈತನ ಗೊಡ್ಡು ಬೆದರಿಕೆಗೆ ನೀನೂ ಕೂಡ ಎದುರುವೆಯಾ ಈತನು ಬಿಲ್ಲನ್ನು ಹಿಡಿದು ಎಂದಾದರೂ ಯುದ್ಧವನ್ನು ಮಾಡಿರುವುದನ್ನು ನೋಡಿದೆಯಾ ಈತನ ಒಂದು ಬಿಲ್ಲು ಹೋದರೇನಾಯ್ತು ನಮ್ಮ ಶಸ್ತ್ರಾಗಾರದಲ್ಲಿ ಸಾವಿರಾರು ಬಿಲ್ಲುಗಳಿರು ಅದು ಆಗಿರಲಿ ದೂತನಾಗಿ ಬರುತ್ತಿರುವ ಕೃಷ್ಣನು ನನ್ನ ರಾಜ್ಯ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದಲ್ಲಿ ಈ ಸಭೆಯಿಂದ ಹೊರ ಹೋಗಬೇಕಾಗುವುದು ಎಚ್ಚರ ಇದು ರಾಜಾಜ್ಞೆ ಸಹೋದರ ದುಶ್ಯಾಸನ ಎಲ್ಲಿ ನಮ್ಮ ಸೈನ್ಯಾಧ್ಯಕ್ಷರ ಪಟ್ಟಿಯನ್ನು ತೆಗೆದುಕೊಂಡು ಬಾ ಆ ಕೃಷ್ಣನು ಬರುವಲ್ಲಿ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು ಹಾಗೆ ಆಗಲಿ ಈಗ ತೆಗೆದುಕೊಳ್ಳಿ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು ಈ ದುರ್ಬಲನಾದ ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಕುಳಿತಿರುವನು ಕಣ್ಣೆತ್ತಿಯೂ ನೋಡದೆ ಸಹ ಕುಳಿತಿರುವನಲ್ಲ ಇರಲಿ ನನ್ನ ಎಡಗಾಲಿನ ಉಂಗುಷ್ಟದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು ಜಾಗೃತಳಾದ ನನ್ನ ಯೋಗ ಮಾಯೆ ದುರ್ಯೋಧನ ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನೆ ಕೃಷ್ಣ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನೀನಾಗ ನಮಸ್ಕರಿಸಿ ನನ್ನ ಎಂಬ ಪಡಬೇಡ ಪ್ರತಿನಿತ್ಯದಂತೆ ಭೂತಾಯಿಗೆ ನಮಸ್ಕರಿಸಿದನಷ್ಟೇ ಅದು ಹಾಗಿರಲಿ ಈಗ ಬಂದ ಸಮಾಚಾರವನ್ನು ತಿಳಿಸು ದುರ್ಯೋಧನ ಈ ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ಆ ಪಾಂಡವರು ನಿನಗೊಂದು ಸಂದೇಶವನ್ನು ಕಳುಹಿಸಿರುವರು ಏನು ಆ ಸಂದೇಶ ಕೃಷ್ಣ ಯುದ್ಧದ ವಿಚಾರವನ್ನು ಬಿಟ್ಟು ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ಹೇಳಬಹುದು ದುರ್ಯೋಧನ
ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲೇ ಇಲ್ಲ. ಕೃಷ್ಣ, ರಾಜ್ಯವನ್ನು ಬಯಸುವುದು, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಶೌರ್ಯದಿಂದ, ಯಾಚನೆಯಿಂದಲ್ಲ ಕೃಷ್ಣ, ಯಾಚನೆಯಿಂದಲ್ಲ. ಅದು ಹಾಗಿರಲಿ, ಈ ಪೀಠದಲ್ಲಿ ಕುಳಿತುಕೋ, ನನ್ನ ಆತಿಥ್ಯವನ್ನು ಸ್ವೀಕರಿಸು. ಕೃಷ್ಣ, ನಿನಗೆ ನರ್ತನವೆಂದರೆ ಬಹುಮಮತೆ ಅಲ್ಲವೇ? ಇರಬಹುದು ಭಾವ. ಇರಬಹುದೇನು? ಇದ್ದೇ ಇದೆ, ಅದನ್ನು ಏರ್ಪಡಿಸಿರುವೆ, ನೋಡಿ ಆನಂದಿಸು. ಸಹೋದರ ದುಶ್ಯಾಸನ. ಅಗ್ರಜ, ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರು ಭೂಪ ರಾಜೇಶ್ವರ, ಕರುಣಾಳು ಕುರು ಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಗುರು ಭೂಪ ರಾಜೇಶ್ವರ. ರಿಭು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಹಿತದಿ ಚತುರ, ಕೌರವೇಶ್ವರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುಣಾಳು ಗುರು ಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಗುರುವಂಶೇಶ್ವರ.
ಕೊಳಲನಾದಕ್ಕೆ ಜಗದ ಜನರ ಮನವ ಮರುಳುಗೊಳಿಪ ಶ್ರೀ ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ಕೃಷ್ಣ ಕೃಷ್ಣ ಗುರುಚಕ್ರೇಶ್ವರನ ಆಸ್ಥಾನದಲ್ಲಿ ಕೃಷ್ಣನ ಗುಣಗಾನವೇ ಮತ್ತೊಮ್ಮೆ ಹೇಳಿ. ತಾಗದಿ ಮಿದಾಕ ಜಣ್ಣು ತಾಗದಿ ಮಿದಾಕ ಜಣ್ಣು ತಾಗದಿ ಮಿದಾಕ ಜಣ್ಣು ತಾಂಗ್ರಿ ಹಿಡ್ದ ತಾಗದಿ ಮಿದಾಕ ಜಣ್ಣು ತಾಗದಿ ಬಲೆ ಬಲೆ ತಾಗದಿ ತಾಗದಿ ಮಿದಾಕ ಜಣ್ಣು ತಾಗದಿ ಮಿದಾಕ ಜಣ್ಣು ತಾಗದಿ ಮಿದಾಕ ಜಣ್ಣು ತಾಮ್ ತಾಮ್ ತಾ ತಾಗದಿ ಮಿದಾಕ ಜಣ್ಣು ತಾಮ್ ತಾಮ್ ತಾ ತಾಗದಿ ಮಿದಾಕ ಜಣ್ಣು ತಾಮ್ ತಾಮ್ ತಾ ತಾಗದಿ ಮಿದಾಕ ಜಣ್ಣು ತಾಗದಿ ಮಿದಾಕ ಜಣ್ಣು ತಾಗದಿ ಮಿದಾಕ ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿಣಕು 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 ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿಣಕು 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 ತಾ ತದಿಗಿಣಕು 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 ತಾ ತದಿಗಿಣಕು 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 ತಾ ತಗದಿ ತಗದಾ ತಗದಿ ತಾಮ್ ತಾ ತಗದಿ ತಾ ತಗದಾಂ ತಾ ತಗದಿ ತಾಮ್ ತದಗ ಜಣು ತದಗ ಜಣು ದಾಂ ತದಗ ಜಣು ತದಗ ಜಣು ದಾಂ ತದಗ ಜಣು ದೀಂ ತದಗ ಜಣು ದಾಂ ತ ದಿರಿಡಾ 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 ತಾಮ್ ತಾ ತಲೆ ದಿರಿಡಾ 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 ತಾಮ್ ತಾ ದಿರಿಡಾ 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 ಅಲೆ 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 ದಿರಿಡಾ 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 ರೋಡ್ಸೋ ದಿರಿಡಾ ರೋಡ್ಸೋ ದಿರಿಡಾ 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 ತಾಮ್ ತದಕ ಜಣು ತಾಮ್ ತಾ ತಾಕಿಟ ತಾಕಿಟ ತಾಕಿಡದ ತಿನ್ನುತ್ತಾ ತಾಕಿಟ ತಾಕಿಟ ತಾಕಿಡದ ತಿನ್ನುತ್ತಾ ತಾಕಿಟ ತಾಕಿಡ ತಾಂಕುರ್ಗಡ ತಿನ್ನುತ್ತಾ ತಾಂಕುರ್ಗಡ ತಿನ್ನುತ್ತಾ ತಾಂಕುರ್ಗಡ ತಿನ್ನುತ್ತಾಂ ತದದ್ಮಿ ತದದ್ದಾಂ ತದದ್ಮಿ ತದದ್ಮಿ ತಾಂ ತದದ್ಮಿ ತಾಕಿಟ ತದ್ಮಿ ತಾಂ ತದದ್ಮಿ ತಾಕಿಟ ತದ್ಮಿ ತಾಂಗಿಡದಾಂ ಗಿಡದಾಂ ತಾಂಗಿಡದಾಂ ಗಿಡದಾಂ 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 ಹಿಂದೂ ರಾಜನಾದ ಸೈಂಧವ ರಂಗಿಡದಾಂ ಗಿಡದಾಂ 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 ರಂಗಿಡದಾಂ ಗಿಡದಾಂ ಗಿಡದಾಂ ತಾಕಿಡ 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 ತಿನ್ನುತ್ತಾ ತದಿನು ತಾಂ 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 ತದಿನು ತಾಂ 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 ತದಿನು ತಾಂಕುರುಡ ತಿನ್ನತಾ ತಾಂಕುರುಡ ತಿನ್ನತಾ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಫಲದಲ್ಲಿ ಸರಿಸಾಟಿ ಯಾರಿಯರು ಛಲದಲ್ಲಿ ಫಲದಲ್ಲಿ ಸರಿಸಾಟಿ ಯಾರಿಯರು ಕರುಣಾಳು ಗುರು
ಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರು ಭೂಪ ರಾಜೇಶ್ವರ 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 ಯಾರಲ್ಲಿ ನರ್ತಗಿರೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಮುರಹರಿಯು ಬಂದ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ದುರ್ಯೋಧನ ಕೃಷ್ಣ ಆಲಿಸಿ ಕೇಳಿರಿ ಕುರುಪಿತ ಮಹಾರೇ ನಂದ ಗೋಪಾಲನ ಅಭಿವಂದನೆಯ ಆಲಿಸಿ ಕೇಳಿರಿ ಕುರುಪಿತ ಮಹಾರೇ ನಂದ ಗೋಪಾಲನ ಅಭಿವಂದನೆಯ ದುರ್ಯೋಧನ ಪಂಡು ಸುತ್ತರು ಎನ್ನ ಕಳುಹಿದ ಪರಿಯನು ಪಾಂಡು ಸುತ್ತರು ಎನ್ನ ಕಳುಹಿದ ಪರಿಯನು ಹೇಳುವೆ ನಾನೆಂದು ಆಲಿಸಿರಿ ನೀವು ಹೇಳುವೆ ನಾನೆಂದು ಆಲಿಸಿರಿ ನೀವು ಆಲಿಸಿ ಕೇಳಿರಿ ಕುರುಪಿತ ಮಹಾರೇ ನಂದ ಗೋಪಾಲನ ಅಭಿವಂದನೆಯ ಭಾವ ದುರ್ಯೋಧನ ಶಾಂತಿ ಸಹೋದರರು ಸಹನೆಯಿಂಬಾಳಲು ಶಾಂತಿ ಸಹೋದರರು ಸಹನೆಯಿಂಬಾಳಲು ಶಾಂತಿ ಸಹೋದರರು ಸಹನೆಯಿಂಬಾಳಲು ಶಾಂತಿ ಸಹೋದರರು ಸಹನೆಯಿಂಬಾಳಲು ಸಂಧಿಗೆ ಸಮ್ಮತಿಸಿ ಸೌಖ್ಯದಿ ಬಾಳಿರಿ 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 ಆಲಿಸಿ ಕೇಳಿರಿ ಕುರುಪಿತ ಮಹಾರೇ ನಂದ ಗೋಪಾಲನ ಅಭಿವಂದನೆಯ 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 ಪರಮ ಪೂಜ್ಯರಾದ ಆಚಾರ್ಯರೇ ವೃದ್ಧರೇ ಕೌರವ ಪಕ್ಷೀಯರೇ ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ ಕುರುಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಗಮನಿಸಿ ಅನುಗ್ರಹಿಸಬೇಕೆಂದು ಬೇಡುತ್ತೇನೆ ಈ ವಿಷಯದಲ್ಲಿ ನೀವು ಉಪೇಕ್ಷೆ ಪಕ್ಷಪಾತ ಅಸಂಬದ್ಧ ಪ್ರಲಾಪ ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ ಈ ರೀತಿ ನೀವು ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ
ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರೂ ಆದ ಪಾಂಡವರು ಅಜ್ಞಾತವಾಸ ವನವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದಿರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಅವರು ನಿಮಗೆ ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ವಾಗ್ದಾನ ಮಾಡಿದಂತೆ ನಮಗೆ ಬರಬೇಕಾದ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರ್ಯವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ್ಯ ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಧೃತರಾಷ್ಟ್ರ ರಾಜೇಂದ್ರ, ವಾಸುದೇವ, ಇದುವರೆಗೂ ನೀನು ನಿನ್ನ ಪುತ್ರರನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಂತೆ ಮುಂದೆಯೂ ಬಿಡುವೆ. ಆದರೆ ಅಪಾರ ದುಃಖಕ್ಕೀಡಾಗುವೆ. ಕಣ್ಣೀರು ಕಾಲುವೆಯಾಗಿ ಎರಿಯಲು ಅವಕಾಶ ಕೊಡಬೇಡ. ಕೌರವರಂತೆ ಪಾಂಡವರು ನಿನಗೆ ಮಕ್ಕಳಲ್ಲವೇ? ಪಾಂಡುರಾಜೇಂದ್ರನು ಮೃತನಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿನ್ನ ತೊಡೆ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶಯ ಕೊಡುವಂತೆ ಪ್ರಾರ್ಥಿಸುತ್ತೇನೆ. ಸರ್ವಜ್ಞನಾದ ನಿನಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರನ್ನೂ ಸೇರಿದೆ. ದುರ್ಯೋಧನ, ಬೇಡ ಕೌರವ ಸಮರವಲ್ಲ, ಸಕಲವು ಆಗಿ ಸಮರವಿದೇಕೆ? ಬೇಡ ಕೌರವ ಯುದ್ಧ ಸಮರವಲ್ಲ, ಸಕಲವು ಆಗಿ ಸಮರವಿದೇಕೆ? ಪಾಂಡವರು ನೀವು ಸಹೋದರರಲ್ಲವೇ? ಪಾಂಡವರು ನೀವು ಸಹೋದರರಲ್ಲವೇ? ಪಾಂಡವರು ನೀವು ಸಹೋದರರಲ್ಲವೇ? ಪಾಂಡವರು ನೀವು ಸಹೋದರರಲ್ಲವೇ? ಸಮರಕ್ಕೆ ನಿಲ್ಲುವುದು ಉಚಿತವೇ? ಹೀಗಿರುವಾಗ ಬೇಡ ಕೌರವ ಯುದ್ಧ ಸಮ್ಮತವಲ್ಲ, ಸಕಲವು ಆನೆ ಸಮರವಿದೇಕೆ? ದುರ್ಯೋಧನ, ರತಿಜಾಕ್ಷಣ ಇದನುಡಿ ಆಲಿಸೆ, ಸರಸಿಜಾಕ್ಷಣ ಇದನುಡಿ ಆಲಿಸೆ, ಸರಸಿಜಾಕ್ಷಣ ಇದನುಡಿ ಆಲಿಸೆ. ಸರಸಿಜಾಕ್ಷಣ ಇದನುಡಿ ಆಲಿಸೆ. ಸಂಧಿಗೆ ಸಮ್ಮತಿಸಿ ಸೌಖ್ಯದಿ ಬಾಳುವೆ.
ಪ್ರಿಯ ಪುತ್ರರೇ, ಸಭಾಸದರೇ, ಮುರಾರಿಯು ಶ್ರೀಕೃಷ್ಣನು ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ನೀವು ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಕುಮಾರ, ಶಾಂತಿ ಸಂಧಾನದ ಈ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ಈ ದುರಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಬಾಳು. ಇದೇ ನನ್ನ ಅಭಿಮತ. ತಾತ, ದುರ್ಯೋಧನ, ಕಡುಗಲಿ ದುರ್ಯೋಧನ, ಕಡುಗಲಿ ದುರ್ಯೋಧನ, ಒಡನೆ ನೀ ತೋರಿ ಪಾಂಡವರೊಡಗೈದ, ಒಡನೆ ನೀ ತೋರಿ ಪಾಂಡವರೊಡಗೈದ, ಕಡುಗಲಿ ದುರ್ಯೋಧನ, ಸಂಧಿಗೆ ಸಮಯದೆ ಸಂದನ ನೀಡದಡೆ, ಸಂಧಿಗೆ ಸಮಯದೆ ಸಂದನ ಮಾಡದಡೆ, ಹಿಂದೆ ಎದುರಾಗುವುದು ನೀ ಕೇಳೋ ಕಂದನೆ, ನಿಂದೆ ಎದುರಾಗುವುದು ನೀ ಕೇಳೋ ಕಂದನೆ, ಕಡುಗಲಿ ದುರ್ಯೋಧನ, ಒಡನೆ ನೀ ತೋರಿ ಪಾಂಡವರೊಡಗೈದ, ಕಡುಗಲಿ ದುರ್ಯೋಧನ, ಪಾಂಡವರು ನೀವು ಸೋದರರಲ್ಲವೇ? ಪಾಂಡವರು ನೀವು ಸೋದರರಲ್ಲವೇ? ಹಲೋ ಜನರಾಕ್ಷವಾದರ್ಪತಿ ನೀ ಕೇಳೋ, ಹಲೋ ಜನರಾಕ್ಷವಾದರ್ಪತಿ ನೀ ನೀಡೋ, ಕಡುಗಲಿ ದುರ್ಯೋಧನ, ಕಡುಗಲಿ ದುರ್ಯೋಧನ. ದುರ್ಯೋಧನ, ಪಾಂಡವರು ನಿನ್ನ ಸಹೋದರರಲ್ಲವೇ? ನಿನ್ನ ಆತ್ಮೀಯರಲ್ಲವೇ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ದುರ್ಯೋಧನ, ಪಾಂಡವರಿಗೆ ಈ ರಾಜ್ಯದಲ್ಲಿ ಮೇಲೆ ನಿನಗೆ ಎಷ್ಟು ಅಧಿಕಾರ ಇರುವುದು ಅಷ್ಟು ಅಧಿಕಾರ ಪಾಂಡವರಿಗಿರುವುದು. ದುರ್ಯೋಧನ, ಆ ಕೃಷ್ಣ ಪರಮಾತ್ಮನು ಹೇಳಿದಂತೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧನಾಗುವುದು. ರಾಜ್ಯವನ್ನು ಕೊಟ್ಟು ಆಧರಿಸು. ಇದೇ ನನ್ನ ಅಭಿಮತ, ಇದೇ ನನ್ನ ಅಭಿಮತ. ಆಚಾರ್ಯರೇ, ವತ್ಸ ದುರ್ಯೋಧನ, ದುಡುಕದಿರೈ ಕುವರ ದುರ್ಯೋಧನ, ದುರಿತವನಿಗೆ ಬಾರುವುದಿಲ್ಲ, ದುಡುಕದಿರೈ ಕುವರ
ದಾರುಣಿಯನು ನೀನೇ ದಾರುಣಿ ಒಡೆಯ ಆದಿಸಿ ಅಥವಾ ಬಳಲುವುದೇಕೆ ಮರ ಸಾಧಿಸಿ ಅಥವಾ ಬಳಲುವುದೇಕೆ ಸೋದರರಗೆ ತನ ನೀಡಿ ಬಾಳು ಸೋದರರಗೆ ತನ ನೀಡಿ ಬಾಳು ದುಡುಕದಿರೈ ಅವರ ದುರ್ಯೋಧನ ದುರಿತವ ನೀಡಿ ಬಾಳು ತುರೀರ ದುಡುಕದಿರೈ ಕುವರ ಪಾಂಡವರೊಳಗೆ ಹಗೆತನವೇಕೆ ಮರ ಪಾಂಡವರೊಳಗೆ ಹಗೆತನವೇಕೆ ನಾಳೆ ಹೋಗುವ ಜಗಕ್ಕೆ ಶಾಂತಿ ಪಡುವುದೇಕೆ ಮರ ನಾಳೆ ಹೋಗುವ ಜಗಕ್ಕೆ ಶಾಂತಿ ಪಡುವುದೇಕೆ ಸೋದರರಗೆ ತನ್ನ ನೀಗಿ ಬಾಳು ಸೋದರರಗೆ ತನ್ನ ನೀಗಿ ಬಾಳು ದುಡುಕದಿರೈ ಕುವರ ದುರ್ಯೋಧನ ದುರಿತವ ನೀಡಿ ಬಾಳು ತುರೀರ ದುಡುಕದಿರೈ ಕುವರ 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 ವತ್ಸ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮರ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ಗುರು ದ್ರೋಣರ ಉಪದೇಶವು ವಿದುರನ ನೀತಿಯು ನನ್ನ ಆದೇಶವೂ ಸಹ ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ಈ ವೃದ್ಧ ಜನನಿ ಜನಕರಿಗೆ ಸಂತೋಷವನ್ನುಂಟು ಮಾಡು. ಬಂಧು ಬಾಂಧವರ ರಕ್ತಪಾತದಿಂದ ಈ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ ಕುಮಾರ, ಅರಾಜಕವಾಗಿ ಮಾಡಬೇಡ. ದುರ್ಯೋಧನ, ಈ ದುರ್ಜನರ ಮಾತಿಗೆ ನೀನು ಕಿವಿ ಕೊಡಬೇಡ ಕುಮಾರ. ಆ ಪಾಂಡವರು ನಿನಗೆ ಸಹೋದರರಲ್ಲವೇ ಕುಮಾರ. ಪಾಂಡುರಾಜೇಂದ್ರನ ಜೀವಿತ ಕಾಲದಲ್ಲಿ ಎಷ್ಟೋ ಜನ ರಾಜರು ಮಹಾರಾಜರನ್ನು ಮಣಿಸಿ ಈ ಹಸ್ತಿನಾವತಿಗೆ ಕೀರ್ತಿ ಮತ್ತು ಸಂಪತ್ತುಗಳನ್ನು ತಂದುಕೊಟ್ಟಿರುವುದಲ್ಲದೆ ಎಲ್ಲ ರಾಜ್ಯವನ್ನು ನನಗೊಪ್ಪಿಸಿ ಮುನಿಶಾಪದಿಂದ ಅವನ ಪತ್ನಿಯರಾದ ಕುಂತಿದೇವಿ ಮತ್ತು ಮಾಧುರಿಯನ್ನು ಕರೆದುಕೊಂಡು ವನವಾಸಕ್ಕೆ ಹೋದನಲ್ಲವೇ. ಆದ್ದರಿಂದ ಅವನ ಮಕ್ಕಳಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನನಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನೀನು ಪಡೆದುಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ರಾಜ್ಯವನ್ನಾಳು ಕುಮಾರ. ಇದು ನನ್ನ ಆದೇಶವಾಗಿದೆ. ದುಡುಕಿ ನಿರಾಶನಾಗಬೇಡ ಕುಮಾರ, ದುಡುಕಿ ನಿರಾಶನಾಗಬೇಡ, ದುಡುಕಿ ನಿರಾಶನಾಗಲಿ ಪಿತಾಮಹ. ದುರ್ಯೋಧನ, ಯಾರು? ಓ, ಚಿಕ್ಕಪ್ಪ ವಿದುರ ಮಹಾಶಯರು ನನಗೆ ಉಪದೇಶ ಮಾಡುವುದರಲ್ಲಿ
ನೀವು ಒಬ್ಬರು, ನಡೆಯಲಿ ನಿಮ್ಮ ಅರಣ್ಯಾರೋಧನ. ಹೌದು ದುರ್ಯೋಧನ, ನನ್ನದು ಅರಣ್ಯರೋಧನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ಕಂಡಾಗ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ನೀನು ಯೌವನ ಮತದಿಂದ ಗರ್ವಿತನಾಗಿರುವೆ, ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಸದುಪದೇಶವು ನಿನಗೆ ಕೇಳಿಸುವುದಿಲ್ಲ. ಆದರೂ ಹೇಳುವನು ಕೇಳು. ನಿನ್ನ ತಂದೆ ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ಹೆಚ್ಚಿಗೆ ಹೇಳಲಾರೆ. ಈಗ ಸಂಧಿಗೆ ಸುಸಮಯ, ಹಠ ಮಾಡಿ ಅದನ್ನು ಕಳೆದುಕೊಳ್ಳಬೇಡ. ನಿನ್ನ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆಯದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ವಿದುರ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಲೇಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ನಿನಗಾಗಲಿ, ಕೃಷ್ಣನಿಗಾಗಲಿ, ನಮ್ಮ ಪೂಜ್ಯ ತಂದೆಯವರಿಗಾಗಲಿ ನನ್ನಲ್ಲಿ ಮಾತ್ರ ದೋಷ ಕಂಡು ಬರುವುದಲ್ಲವೇ? ಆ ಪಾಂಡವರ ನಿರ್ದೋಷಗಳಲ್ಲವೇ? ಕುಂತಿ ಪತ್ರ ಪಕ್ಷಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾಗಿಯೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತ ಕಾರ್ಯವನ್ನು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಕುಟತ್ವ. ನಾನಿದನ್ನು ಮೊದಲೇ ಬಲ್ಲೆ. ಏನಂದೆ? ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಆಗಲ್ಲ, ಕೇಳು. ವೈರಿಗಳ ಸಂತಾಪ ದುರದ ಶೌರ್ಯವನ್ನ ಬಿಡುವನೆ ಕೃಷ್ಣ, ಕೃಷ್ಣ, ಕೃಷ್ಣ. ವೈರಿಗಳ ಸಂತಾಪ ದುರದ ಶೌರ್ಯವನ್ನ ಬಿಡುವನೆ ಕೃಷ್ಣ, ಕೃಷ್ಣ. ಮಾತೆಯ ಗರ್ಭದಲ್ಲಿನ 100 ಜನಗಳು ಜನಿಸಿಯೇ ವೀರ ಮಾತೆಯ ಗರ್ಭದಲ್ಲಿನ 100 ಜನಗಳು ಜನಿಸಿಯೇ ವೀರವರದ ವೀರವರ ಶಾಸನ ಹರಿತಯ ವೀರವರಗಂ ವೀರವರ ದುಶ್ಯಾಸನ ಹರಿತಯ ವೈರಿಗಳ ಸಂತಾಪ ದುರದ ಶೌರ್ಯವನ್ನು ಕೃಷ್ಣ, ಕೃಷ್ಣ. ಕುಟಿಲ ತನದರೆ ಬಟರ ತೋರಿಸ ನಟಭಯಂಕರವೇನಿದೆ ಕೃಷ್ಣ. ಕುಟಿಲ ತನದರೆ ಬಟರ ತೋರಿಸ ನಟಭಯಂಕರವೇನಿದೆ ಇಟವನರಿಯದ ಹಠವ ಬಿಡನ ಕೂಲ ಬಟನ ಹರಿತಯ ಇಟವನರಿಯದ ಹಠವ ಬಿಡನ ಕೂಲ ಬಟನ ಹರಿತಯ ವೈರಿಗಳ ಸಂತಾಪ ದುರದ ಶೌರ್ಯವನ್ನ ಬಿಡುವನ ಕೃಷ್ಣ, ಕೃಷ್ಣ, ಕೃಷ್ಣ. ಆಗಲ್ಲ, ಕೇಳು. ಈ ಕೌರವೇಶ್ವರನನ್ನು ಸದಬಿಡಬೇಕೆಂದಲ್ಲವೇ ಆ ನಿನ್ನ ಬಂಡ ಭೀಮ ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಮೃತ ಕಾರಣನನ್ನು ಓದಿಸಬೇಕೆಂದಲ್ಲವೇ ಆ ನಿನ್ನ ಹೇಳಿ ಪಾರ್ಥ ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ
ಆ ಪಾಂಡವರು ಅದು ದುಸ್ಸಾಹಸ. ದುರ್ಯೋಧನ ದುಶ್ಯಾಸರನ್ನ ಪುಡಿಗೈದು ಭರತ ಖಂಡದಲ್ಲಿ ಪತಾಕೆಯನ್ನು ಆರಿಸಬೇಕೆಂದಲ್ಲವೇ ಆ ದಿನ ಹೇಳಿ ಪಾಂಡವರು. ಅದು ದುರಹಂಕಾರ. ಹೆಚ್ಚೇನು ಕೃಷ್ಣ, ನಾವು ಸಮರ್ಥರು. ಹೆಚ್ಚೇನು ಕೃಷ್ಣ, ನೀವು ಯಾರು ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಕಂಠ ಶೋಷಣೆಯಿಂದ ಏನು ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಜ್ವಾಲೆಯು ಈ ನಿನ್ನ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಪಾಂಡವರ ಕೃಷ್ಣ, ಪಾಂಡವರ ಸೇನಾ ಸಮೂಹವನ್ನು ಕೆಣಕಿ ಬಿಡಬಲ್ಲ ಗಂಡು ಗಲಿಗಳು ನಾವು. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನು ಸದಾ ಸಿದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧ. ಬಲೆ ಸಹೋದರ ಕೃಷ್ಣ, ದರದುರದಿ ಗೆಲ್ಲುವೆ, ವೈರಿಗಳ ಕೊಲ್ಲುವೆ. ದರದುರದಿ ಗೆಲ್ಲುವೆ, ವೈರಿಗಳ ಕೊಲ್ಲುವೆ, ವೈರಿಗಳ ಕೊಲ್ಲುವೆ, ಕರಳುಗಳ ಸೀಳುವೆ. ವೈರಿಗಳ ಕೊಲ್ಲುವೆ, ಕರಳುಗಳ ಸೀಳುವೆ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಮನಸೈತೇನ ಸಭೆಯೊಳಗೆ ಧಿಕ್ಕಾರ. ಹರಿಯು ವೈಕುಂಠಕ್ಕೆ, ಹರನು ಕೈಲಾಸಕ್ಕೆ. ಹರಿಯು ವೈಕುಂಠಕ್ಕೆ, ಹರನು ಕೈಲಾಸಕ್ಕೆ. ಸರಿ ಸಮನಾರು ಈ ನರಸಿಂಹಕ್ಕೆ. ಸರಿ ಸಮನಾರು ಈ ನರಸಿಂಹಕ್ಕೆ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಮನಸೈತೇನ ಸಭೆಯೊಳಗೆ ಧಿಕ್ಕಾರ. ಕೃಷ್ಣ, ಆತ್ಮಗೌರವ ಹಾನಿ ತಂದೊಡ್ಡುವ ದ್ರೋಹಿ. ಒಳ್ಳೆಯ ಮಾತಿನಿಂದ ಬಂದ ದಾರಿಯ ನೀಡಿದರೆ ಒಳ್ಳೆಯದು, ಇಲ್ಲವಾದರೆ ಅನರ್ಥವಾಯಿತು. ಎಚ್ಚರಿಕೆ. ಅಭಿಮತ ಅರ್ಜುನನ ಮೇಲಿನ ಅಗೆಯು ತೀರದ ಹೊರತಾಗಿ ಈ ರಾಧೆಯರಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಯತ್ನಿಸುತ್ತಿರುವೆಯ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡೋತನಯರ ಹಿತವನು ಭಯಸೋತ
ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ ನ್ಯಾಯವಿಲ್ಲದೆ ರಾಜವ ಕಬಳಿಸೋಮ, ನ್ಯಾಯವಿಲ್ಲದೆ ರಾಜವ ಕಬಳಿಸೋಮ, ಕಪಟ ನಾಟಕದ ಪಾತ್ರವು ಬೇಡ. ಕಪಟ ನಾಟಕದ ಪಾತ್ರವು ಬೇಡ. ಹಠವಂತರು ನಾವು ಹಿಠವಿದು ಕೇಳೋ, ಪುರದಲ್ಲಿ ಪಾರ್ಥನ ಶಿರವನ್ನು ಕಾಡಿಯುವೆ, ಪುರದಲ್ಲಿ ಪಾರ್ಥನ ಶಿರವನ್ನು ಕಾಡಿಯುವೆ, ಪುರದಲ್ಲಿ ಪಾರ್ಥನ ಶಿರವನ್ನು ಕಾಡಿಯುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ಕೃಷ್ಣ, ನಿನ್ನ ಪ್ರಾಣ ಮಿತ್ರರಾದ ಪಾಂಡವರ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವಾರೂ ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗರಾಜ, ನಿನ್ನ ಮಾತುಗಳನ್ನು ಕೇಳಿ ಕೃಷ್ಣನ ಕಂಠವೇ ಬಿಗಿದಂತಾಯಿತು. ಭಲೆ ಭಲೆ ಅಂಗರಾಜ. ಓಹೋ, ಮೇರೆ ಮೀರಿತು. ಮದೋನ್ಮತ್ತನಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮೀಶ ಜಯಿಸಿ ದುರಾಶಾ ಸಮಾನ ಶೌರ್ಯ ಸಾಹಸದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ದುರ್ಯೋಧನ, ಭಾರತ ಭೂಮೀಶ ಜಯಿಸಿ ದುರಾಶಾ ಸಮಾನ ಶೌರ್ಯ ಸಾಹಸದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ಕರೆಸಿರಿಗಾನೆ ಅನುಜಾತರ ದುರ್ಯೋಧನ, ಕರೆಸಿರಿಗಾನೆ ಅನುಜಾತರ ದರೆಯನಿತ್ತು ಖ್ಯಾತಿ ಪಡೆ, ದರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗೋ ವೀರ. ವೈರವನ ನೀಗಿನಿ ಸೈರಣಯ ತಾಳೈ, ವೈರವನ ನೀಗಿನಿ ಸೈರಣಯ ತಾಳೈ ಬಾಳೈ ಬಲು ಧರ್ಮ ನುರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣ ಇತ ನೆನೆಸಿ ಹೊರೆ ದರೆಯ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ಹೊರಗುಣ ಇತ ನೆನೆಸಿ ಹೊರೆ ದರೆಯ. ಭಾರತ ಭೂಮೀಶ ಜಯಿಸಿ ದುರಾಶಾ ಸಮಾನ ಶೌರ್ಯ ಸಾಹಸದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಗುರುಕುಲವನ್ನೇ ಧ್ವಂಸ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನೂ ಬೇಡ. ಯೋಚಿಸಿ ನೋಡು, ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ.
ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಗಿತಗಾತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯದ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಸಮಾನ ಭಾವದಿಂದ ಪ್ರಜಾಪಾಲನೆಯಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ದಾನವ ವಿಜಯಿ ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ದಾನವ ವಿಜಯಿ, ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು ಕೃಷ್ಣ? ಪಾಂಡವರ ಜೂಜಾಡಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪು. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯ. ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಜೀವನ. ಆ ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಶಾಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಆಗದು. ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಕ್ಷತ್ರಿಯನ ಧರ್ಮ. ಅರ್ಥ, ಕಾಮ, ಮೋಕ್ಷ ಅದು ಜೀವನದ ಏಕಮಾತ್ರ ಸಾಧನೆ. ಕಂಠ ಶೋಷಣೆಯಿಂದ ಏನು ಪ್ರಯೋಜನ ಇಲ್ಲ ಕೃಷ್ಣ. ಆ ನಿನ್ನ ಪಾಂಡವರಿಗೆ ಹೇಳು, ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು. ಸ್ಥಿರನಾಗ ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆನು. ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕೊರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟಯುದ್ಧಕ್ಕೆ ಕರೆದದ್ದು ಮರೆತೆಯಾ? ಸಹೋದರರ ಪತ್ನಿಗೆ ರಾಜ್ಯಸಭೆಯಲ್ಲಿ ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯಾ? ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಇದು ನಿನ್ನ ಭ್ರಮೆ. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕಲಿಕೌರವೇಶ್ವರನನ್ನು ನೋಡಿ ಕೇಕೆ ಹಾಕಿ ನಕ್ಕಳಲ್ಲವೇ ಆಳಿನ ಪಾಂಡವರ ಸತಿ ಪಾಂಚಾಲ ಅಂದೇ ತೊಟ್ಟನು ಕೃಷ್ಣ. ಈ ಛಲವನ್ನು ಭೂತ ಪ್ರೇತಗಳ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆಳೆದು ನಿಂತರು. ಕಲಿವಂಶದಿಂದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿಲಿನಲ್ಲಿ ಕೊಚ್ಚಿ ಹೋಗಿರುತ್ತದೆ. ಅಷ್ಟೈಶ್ವರ್ಯ ಸಂಪನ್ನ ಅಭಿನವದರ ನಂಬ ನಾನು ಮಾಚಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋಗಿರುತ್ತದೆ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಹೇಳು ಮುರಾರಿಯೇ, ಅಷ್ಟ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಹೇಳು ಮುರಾರಿಯೇ, ಅಷ್ಟ ಮಾಡಿ ಗೆಲ್ಲಲಿ ಅವ ರಾಜ್ಯದ. ಛಲವನ್ನು ಬಿಡಲು ನೆಲವನ್ನು ಕೊಡಲು, ಛಲವನ್ನು ಬಿಡಲು ತೊಡಗಲು ಛಲವ ಜಯಿಸಿ ಧನ ಮೊದಲ
ಪಾಂಡವರು ರಾಜ್ಯವನ್ನು ವಹಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ, ರಸಿಕರ ವೀರ ಘೋಷದಲ್ಲಿ. ಸಂಧಾನದಲ್ಲಿ ಎಂದಿಗೂ ನಾವು ರಾಜ್ಯ ಲಭಿಸದು. ಛಲ ತೊಟ್ಟು ಮಾಡುವೆ ಯುದ್ಧ, ಕಡಾಕಡಿ ಸತ್ರ ಸಾನ್ನಿಧ್ಯ. ಬದುಕಿದರೆ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಹೋಗು ಹೋಗು, ಆ ನಿನ್ನ ತಬ್ಬಲಿ ಪಾಂಡವರಿಗೆ ಹೇಳು, ಯುದ್ಧಕ್ಕೆ ಸಲಕರಣೆ ಸಿದ್ಧಪಡಿಸಲು. ಕೌರವೇಶ್ವರ, ಈ ದರ್ಪಿತರ ವಾಕ್ಯಗಳನ್ನು ಎಷ್ಟು ಹೊತ್ತು ಸಹಿಸುವೆ? ಅಣ್ಣ, ಇದು ಕೌರವರ ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದ ಪರಿಪೃಷ್ಟರಾದ ಈ ವೃದ್ಧರು ಹೇಗೆ ತದೇಕ ಚಿತ್ತವಾಗಿ ಚಿಂತನೆ ಮಾಡುತ್ತಿರುವರು. ಇವರು ಸುಮ್ಮನೆ ಬಿಟ್ಟರೆ ಎಂತಹ ದ್ರೋಹ ಚಿಂತನೆಗೂ ಎದರತಕ್ಕವರಲ್ಲ, ಎದರತಕ್ಕವರಲ್ಲ. ನಡೆ, ನಾವು ಇನ್ನು ಒಂದು ಕ್ಷಣವೂ ಇರಕೊಡೋದು. ಸರಿ, ಹಾಗೆ ಹೇಳಿ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗೋಣ. ಕುಮಾರ, ವಿದುರ ಮಹಾರಾಜ, ಕುಮಾರನು ಹೊರಟು ಹೋದರೆ. ಹೌದು ಮಹಾರಾಜ. ಅಯ್ಯೋ ಅಯ್ಯೋ, ಹಾ ಜನಾರ್ದನ, ಈ ಮದೊಂದರನ್ನು ತಡೆಯುವರು ಯಾರು ಇಲ್ಲವೇ ದೇವಾ? ಯಾರು ಇಲ್ಲವೇ? ಅಯ್ಯೋ ಅಯ್ಯೋ, ಮಾತ ಮೀರಿ ಹೋದನು ಕುಮಾರ, ಮಾತ ಮೀರಿ ಹೋದನು ಪ್ರೀತಿ ಪಾತ್ರ ಪುತ್ರನು. ಕುಮಾರ, ಪ್ರೀತಿ ಪಾತ್ರ ಪುತ್ರನು ಅಮಿತ ಪಾಂಡವರೊಳಗೆ ವೈರವ ಅಮ ಮಾಯೇ ನಗೈದನು. ಅಮಿತ ಪಾಂಡವರೊಳಗೆ ವೈರವ ಅಮ ಮಾಯೇ ನಗೈದನು. ಏರಿಗ ಹರೆಯ ನೋಡಿಯ ಕೇಳಲಿಲ್ಲ. ಮರ ಹರೆಯ
ಕೇಳಲಿಲ್ಲ, ಹಿರಿಯರಾಗಿದ್ದ ಬಯಸಲಿಲ್ಲ. ದುರ್ಮದಾಂತನಾದನಲ್ಲ, ದುರ್ಮದಾಂತನಾದನಲ್ಲ, ಸಿರಿಯ ಮದದಿ ಬೆರೆದನಲ್ಲ, ಸಿರಿಯ ಮದದಿ ಬೆರೆದನಲ್ಲ. ಆತ ಮೀರಿ ಪೋದನು, ಪ್ರೀತಿ ಪಾತ್ರ ಪುತ್ರನು. ಪ್ರೀತಿ ಪಾತ್ರ ಕುವರನು, ಮಾತ ಮೀರಿ ಪೋದನು ಕುವರ. ಕುವರ ಕುವರ ಕುವರ. ಯಾವನು ಸಮಾಧಾನದ ಮಾತುಗಳನ್ನು ನಿರಾಕರಿಸಿ ದಂಡವೇ ಪರಮೋಪಾಯವೆಂದು ಆಶ್ರಯಿಸುವನು, ಅವನು ಬೇಗ ಸಂಕಟಕ್ಕೀಡುವನು, ಬೇಗ ಸಂಕಟಕ್ಕೀಡಾಗುವನು. ಹೀಗೇನು ತಾನ ಮಾಡಲಿ, ಈಗೇನು ತಾನು ಮಾಡಲಿ, ಹೀಗೇನು ತಾನು ಮಾಡಲಿ. ಇರಲಿ, ಒಂದೇ ಒಂದು ಉಪಾಯವಿರುವುದು. ವಿದುರ ಮಹಾರಾಜ, ಹೋಗು, ಆ ಗಾಂಧಾರಿಯನ್ನೊಂದು ಸಾರಿ ಕರೆದುಕೊಂಡು ಬಾ. ಅವಳೊಂದು ಸಾರಿ, ಕೊನೆಯ ಸಾರಿ ಸಂಧಿಗೆ ಪ್ರಯತ್ನಿಸುವಂತ ಕಾರ್ಯವನ್ನು ಮಾಡಲಿ. ಹೋಗು ವಿದುರ, ಹೋಗು. ಆಗಬಹುದು. ಕುರುವೃದ್ಧರೇ, ನೀವೀ ದುರ್ವರ್ತನನ್ನು ದಮನ ಮಾಡಲಾರದವರಾದರೆ ಈ ನಿಮ್ಮ ವಿಖ್ಯಾತ ವಂಶದ ಕೀರ್ತಿಯನ್ನು ಹೇಗೆ ತಾನೇ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣು ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಿರಿ. ಗ್ರಾಮದ ರಕ್ಷಣೆಗಾಗಿ ಒಬ್ಬ ಮನುಷ್ಯನ ರಕ್ಷಣೆಗಾಗಿ ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವುವು. ಅನೈಚ್ಛಿಕವಾದ ಈ ಯುದ್ಧದಿಂದ ಭಾರತ ಕ್ಷತ್ರಿಯ ವೀರರ ರಕ್ತವನ್ನು ಚೆಲ್ಲಬೇಕೆ? ನಿಮ್ಮ ಕಣ್ಣು ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ನಾನು ಹೇಳಿದಂತೆ ಮಾಡಿರಿ. ಈ ಮಾನವ ಜಾತಿಯನ್ನು ರಕ್ತ ಬಳೆಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ವಾಸುದೇವ, ಈ ದುರ್ವಿನೀತರಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆ ಹತ್ತಿ ಉರಿಯುತ್ತಿರುವುದು ದೇವ. ನಾನೇನು ಮಾಡಲಿ? ನಾನು ಅಂಧನು, ದುರ್ಬಲನು, ಪರಾಧೀನನಾಗಿರುವೆನಲ್ಲ ದೇವ, ಪರಾಧೀನನಾಗಿರುವೆ. ಕುಮಾರನಿಲ್ಲಿ ಗಾಂಧಾರಿ ಬಂದಯ ದೇವಿ, ಬಂದಯ. ಗಾಂಧಾರಿ, ವಿಧಿಯೇನಿಲ್ಲ, ಘೋರ ಶಾಪ, ಕ್ರೂರ
ತನುವನಿಗೆ ಗಾಂಧಾರಿ ತಲೆಯರೆಲ್ಲ ತನುವನಿಗೆ ದುರಿತಕ್ಕೆ ಈಡಾಗ್ಬರೆ ಗಾಂಧಾರಿ 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 ಎಲ್ತೋ ಸಯಿಪೆನೆ ಹೇ ಪರಿ ತಾಪವ ತಾನೆಲ್ತೋ ಸಯಿತೆನೆ ಹೇ ಗಾಂಧಾರಿ 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 ರಾಜಲಾಭದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮರ ಸಂದೇಶವನ್ನು ಪಿತಾಮಹ ಭೀಷ್ಮರ ಉದ್ದೇಶವನ್ನು ಗುರು ದ್ರೋಣರ ಉಪದೇಶವನ್ನು ನನ್ನ ಆದೇಶವನ್ನು ತಿರಸ್ಕರಿಸಿ ದಂಡವೇ ಪರಮೋಪಾಯವೆಂದು ಆಶ್ರಯಿಸುವನು ದೇವಿ. ಆದ್ದರಿಂದ ಆ ದುರ್ಯೋಧನನನ್ನು ಸಂಧಿಗೆ ಸಂಬಂಧಿಸುವಂತ ಒಡಂಬಡುವ ಕಾರ್ಯವು ನಿನ್ನದು ದೇವಿ, ನಿನ್ನದು. ನಾನಿನ್ನು ಬರುವೆನು ದೇವಿ. ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಈ ರೀತಿಯಾಗಿ ಮಾತನಾಡುತ್ತಿರುವೆಯಾ? ಹೋಗು ವಿದುರ, ದುರ್ಯೋಧನನನ್ನು ಬರಮಾಡು. ಹಾಗೆ ಆಗಲಿ. ಯಾರು ನನ್ನ ಕರೆಸಿದವರು? ನಾನು ಕುಮಾರ. ಏಕೆ ನನ್ನ ಮಾತುಗಳನ್ನು ಕೇಳುವ ಇಚ್ಛೆಯೋ ನಿನಗಿಲ್ಲದೆ? ದುರ್ಯೋಧನ ಅಮ್ಮ ತನಯ ಕುವರ ಕಂದ ಕುವರ ಮಾತೆಯ ಮಾತನು ಆಲಿಸು ವೀರ. ಕುಮಾರ, ಮಾತೆಯ ಮಾತನು ಆಲಿಸು ವೀರ. ಧುರಧೀರನೆ ಕ್ಷೇಮದಿ ಬಾಳೈ. ಧುರಧೀರನೆ
ದುರ್ಯೋಧನ, ಅಗಣ್ಯರ ಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸೆಳೆಹಿರುವೆನು. ನಿನ್ನ ಕಲ್ಯಾಣವೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಕುಮಾರ, ಈ ಚತುರ್ದಶ ಭುವನದಲ್ಲಿ ಎಲ್ಲಿಯೇ ಹುಡುಕಿದರು ತಾಯಿಯಂತಹ ಆಪ್ತರು, ಬಂಧು, ಸ್ನೇಹಿತೆಯೂ ಮತ್ತಾರೂ ದೊರಕುವುದಿಲ್ಲ. ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆನು ಕಂದ. ನನ್ನ ಮಾತನ್ನು ಕೇಳು. ಆ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಈ ಧರೆಯನ್ನಾಳು. ಅಮ್ಮ, ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಅಮ್ಮ. ಜಗತ್ತೆಲ್ಲ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ರಾಜ್ಯವನ್ನು ಬಯಸುವವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ಕೃಷ್ಣ, ಇದೇ ನನ್ನ ಕಡೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ, ರಥಿಕರ ವೀರ ಘೋಷದಲ್ಲಿ. ನನಗಿನ್ನೂ ಸಮಯವಿಲ್ಲ, ನಾನಿನ್ನು ಬರುವೆನು. ಕುಮಾರ, ಸಮಯವಿಲ್ಲ, ಸಮಯವಿಲ್ಲ. ಅಧರ್ಮದ ಸುರೆಯಿಂದ ಪ್ರಮಕ್ತನಾದವನಿಗೆ ತನ್ನ ಧರ್ಮಾಚರಣೆಗೆ ಸಮಯವಿಲ್ಲ. ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ಮಾನವನ ಬೆನ್ನಟ್ಟಿ ಬರುವಾಗ ಆತನ ಕ್ರಮಾಚರಣೆಗೆ ಸಮಯವಿಲ್ಲುವುದು. ಹತಭಾಗ್ಯನೇ, ಹತಭಾಗ್ಯನೇ, ನೀನು ನಾಶ ಹೊಂದುವೆ. ನಿನ್ನೆ ಕುರುಕುಲವೇ ನಾಶವಾಗುವುದು. ನಿನ್ನ ಅಂಧ ವೃದ್ಧ ಪಿತನು ಶೋಕ ಸಾಗರದಲ್ಲಿ ಮುಳುಗುವ. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಈ ವಿಷಾದಮಯ ದೃಶ್ಯವನ್ನೇ ನೋಡಬೇಕಾಗುವುದು. ಹೇ ಈಶ್ವರ, ಈ ಗಾಂಧಾರ್ಯ ಲಲಾಟದಲ್ಲಿ ಎಂತಹ ಕರುಣಕ
ಕಥೆಯನ್ನು ಬರೆದೆ ದೇವ, ಅದೆಂತ ಕರುಣ ಕಥೆಯನ್ನು ಬರೆದಿರುವೆ. ಅರ್ಥವಾಯಿತು ಪರಮಾತ್ಮ. ಆ ದುರುಳರು ನಿಮ್ಮನ್ನು ಬಂಧಿಸಲು ಯತ್ನಿಸುತ್ತಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಎಷ್ಟೊಂದು ಮಿತಿಮೀರಿದೆ. ವಾಸುದೇವ, ಕೈ ಜೋಡಿಸಬೇಡುವೆನು. ಸಜ್ಜನರಿಂದ ಪರಿತ್ಯಕ್ತವಾದ ದೈವವನ್ನೇ ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದರ ಕ್ಷಣವೂ ನಿಲ್ಲಬೇಡ ತಂದೆ. ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡು. ಗಾಂಧಾರಿ ದೇವಿ, ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡಲೆ ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದಪಟ್ಟ ಈ ಕೃಷ್ಣನು ಕೇವಲ ದರ್ಪಾಂಧ ಒಬ್ಬ ಮಾನವನಿಗೆ ಎದುರಿ ಇಲ್ಲಿಂದ ಪಲಾಯನ ಮಾಡಲೆ. ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂಬುದನ್ನು ನೀನು ತಿಳಿದಿರುವೆ. ಇದರ ಕೋಟಿ ಅಂಶದಲ್ಲಿ ಒಂದು ಅಂಶ ಹೊರಡಿದರೆ ಸಾಕು, ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಆಕಾಶ ಗ್ರಹ ತಾರೆಗಳು ಮಕ್ಕಳ ತಿರುಗಲಿನಂತೆ ತಿರುಗತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮನೆಯಲ್ಲಿ ಹೊರಳಾಡುವರು. ಇಂತಹ ನಾನು ದರ್ಪಾಂತನಾದ ಒಬ್ಬ ದುರ್ಯೋಧನಿಗೆ ಎದುರು ಇಲ್ಲಿಂದ ಪಲಾಯನ ಮಾಡಲೇ ದೇವಿ? ಭಯವಲ್ಲ ಪ್ರಭು. ದಾನವ ವಿಜಯ ಯದುಪತಿಗೆ ವಿರೋಧಿಗಳ ಚಿಂತೆಯೇ, ಜಗತ್ ರಕ್ಷಕನಿಗೆ ಪರಪಕ್ಷದ ಪರಾಜಯವೇ. ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ಆದರೆ ನನ್ನ ಸಮ್ಮುಖದಲ್ಲಿಯೇ ನನ್ನ ಗುರುವಾದ ನಿನ್ನ ಅವಹೇಳನವನ್ನು ಹೇಗೆ ತಾನೇ ಸಹಿಸಲಿ? ಅದು ನನ್ನ ಕುಲಾಂಗನಾದ ಪುತ್ರನಿಂದ. ಬೇಡ ಪ್ರಭು, ಬೇಡ. ನೀನು ಭಕ್ತರ ಪರಾಧೀನನಲ್ಲವೇ? ಈ ಭಕ್ತಳ ಮೊರೆಯನ್ನಾಲಿಸಿ ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡು. ಇದೋ ಪರಮಾತ್ಮ, ನಿನ್ನೀ ಚರಣವನ್ನು ಮುಟ್ಟಿ ಬೇಡುವೆ. ಹೇಳುತ್ತಾಯಿ, ಇಂದು ನಿನ್ನ ಸಲುವಾಗಿ ನಾನು ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು. ಪರಮಾತ್ಮ, ಆಕಾಶ ಭೂಮಿಗಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಪಾಪವನೇ ಕಳೆವಂತ ಸುರಗಂಗೆಯ ಜನ್ಮಿಸಿದಂತ ಪಾಪವನೇ ಕಳೆವಂತ ಸುರಗಂಗೆಯ ಜನ್ಮಿಸಿದಂತ ರಂಗನ ಪಾದವ ನಂಬಿಹೆನಯ್ಯ. ಓ ಪಾಂಡುರಂಗ ಪ್ರಭು ವಿಠಲ, ಪ್ರಭು ವಿಠಲ. ಪರಮಾತ್ಮ, ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಕ್ತಿಯನ್ನು ಕೊಡುವಂತ ಪಾದ. ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಕ್ತಿಯನ್ನೇ ಕೊಡುವಂತ ಪಾದ. ಕಾನನದಿ ಕಲ್ಲಾದ ಮುನಿಸತಿಗೆ ಜೀವವ ತಂದ. ಹೌದಲ್ಲವೇ ಪರಮಾತ್ಮ?
ಇಂದು ನಿನ್ನ ಸಲುವಾಗಿ ನಾನು ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರ ಆಸೆಯಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ಪ್ರಿಯ ಬಂಧುವೆಂದು ಆಲಂಗಿಸಲು ಬಂದನು. ಆದರೆ ಅವನ ಔದಿತ್ಯವು ನನ್ನ ಗೆಳತನದ ವರದಾಸ್ತವನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜ್ಯಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಗುಣಕ್ಕೀಡಾಯಿತು. ಆಸೆಯಿಂದ ಬಂದ ನಾನು ನಿರಾಸೆಯಿಂದ ಹಿಂದಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ನಾನು ಇಲ್ಲಿಂದ ಪಲಾಯನ ಮಾಡುವೆನು. ಇನ್ನೆಲ್ಲ ನಿನ್ನ ಪಲಾಯನ? ಎಲ್ಲ ಕೃಷ್ಣ. ಕತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳೋ ಸೈರಣೆ, ಕತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳೋ ಸೈರಣೆ. ಅದೇ ಕಿತ್ತು ಬದಲುವೆ, ಅದೇ ಮಾತ ಮಗಳುವೆ, ಅದೇ ಕಿತ್ತು ಬದಲುವೆ, ಅದೇ ಮಾತು ಮಗಳುವೆ. ಕುಲಹೀನ ಕುಲಮ ಮರದಲ್ಲ ಸುರದಳು ದುರಹೀನ ಕುಲಮ ಮರದಯ ಸುರದಳು ಕಡಿಯದೆ ಬಿಡುವೆ. ಕದನದೊಳು ನಿನ್ನ ಮಾಧವನಡಗಿದ್ದೆ, ಕದನದೊಳು ನಿನ್ನ ಮಾಧವನಡಗಿದ್ದೆ, ಚದುರರೊಳು ಮರುಳೆ ಮಂದಮತಿಯಂತೆ ಮುಂದನರಿಯದೆ. ಯೋಧನ ಕೃಷ್ಣ, ಮಂದಮತಿಯಂತೆ ಮುಂದನರಿಯದೆ ದುಂದುಗವ ಪಡುವೆ ನೀ, ದುಂದುಗವ ಪಡುವೆ. ಹೆಸರು ನಾಸೈತೆ ಹೆಸರು ನಾಸೈತೆ ನಿನ್ನ ಸೈರಿಸಬಲ್ಲವರ ಸುಯೋಧನ, ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುಗನು ಅಡವಿಯೋ ಎಡಗವೆ ಅಡಗನೆ. ಪರಮ ಪುರುಷನೆಂಬ ಬಿರುಗನು ಅಡಗಿವೆ ಎಡಗನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೈರಣೆ, ಸೈರಣೆ, ಸೈರಣೆ. ಯಾರನ್ನು ಯಾರು ಬಂಧಿಸುವಿರಿ ಮಂದಮತಿಗಳಿರ? ಕೃಷ್ಣ, ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಲಿ. ಬಂಧಿಸಿರಿ 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 ಬಂಧಿಸಿರಿ. ದುರ್ಯೋಧನ, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸುತ್ತಿರುವಿರ? ಅದು ನಿಮ್ಮಿಂದ ಆಗದು. ಈಗ ಬಂಧಿಸಿರಿ ನನ್ನನ್ನು. ಸಹೋದರ, ಹಾಗೆ ಮಾಯೆ ಖಡ್ಗವನ್ನು ತಿಳಿಸು.